ಕಲ್ಯಾಣ್ ಅನುಭವ ಮಂಟಪ ರಸ್ತೆ ಬಂಗ್ಲಾ ದಾರಿಯಲ್ಲಿ ಅಂಬಿಗರ ಚೌಡಯ್ಯನವರ ಗವಿ. ಅಂಬಿಗರ ಚೌಡಯ್ಯನವರ ಗವಿ. ಅಂಬಿಗ ಎಂದು ಕುಂದ ನುಡಿಯದಿರು, ನಂಬಿದರೆ ಒಂದೇ ಹುಟ್ಟಲ್ಲಿ ಕಡೆಯ ಹಾಯಿಸುವ ನಂಬಿಗರ ಚೌಡಯ್ಯ. ಮನ ನಿರ್ಮಲವಾದಲ್ಲದೆ ಘನವ ಕಾಣಬಾರದು, ಹಡಪದ ಲಿಂಗಮ್ಮ ತಾಯಿಯ ನುಡಿ. ಮನ ನಿರ್ಮಲವಾದಲ್ಲದೆ ಘನವ ಕಾಣಬಾರದು, ಲಂಚ ವಂಚನಕ್ಕೆ ಕೈಯಾನದ ಭಾಷೆ. ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದರೆ ನಾನು ಕೈ ಮುಟ್ಟಿ ಎತ್ತಿದೆನಾದರೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ. ಸತ್ಯಕ್ಕ ಹೇಳುತ್ತಾಳೆ, ಲಂಚ ವಂಚನಕ್ಕೆ ಕೈಯಾನದ ಭಾಷೆ. ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದರೆ ನಾನು ಕೈ ಮುಟ್ಟಿ ಎತ್ತಿದೆನಾದರೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ. ಸತ್ಯಕ್ಕ. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾದಡು, ಕಾಯಕದ ಒಳಗು ಐದಕ್ಕಿ ಮಾರಯ್ಯ. ಶಿವಶರಣರೆಂಬುದೊಂದು ಗಾಳಿಯ ಬಿಟ್ಟಲ್ಲಿ ಬೇಗ ತೂರಿರೆಂದ ನಮ್ಮ ಅಂಬಿಗರ ಚೌಡಯ್ಯನವರ ನುಡಿ. ಮನವೆಂಬುದು ಮಹಾದೇವನ ಮಹಾ ಅರುಹು ನೋಡ, ಸಂಕಲ್ಪ ವಿಕಲ್ಪಂಗಳ ಧರಿಸಿದಲ್ಲಿ ಮನವೆನಿಸಿತ್ತು, ಆದ ಅಳಿದಲ್ಲಿ ಮಹಾಜ್ಞಾನವೆನಿಸಿತ್ತು. ಸಿದ್ದರಾಮೇಶ್ವರರ ವಚನ. ಅಂಬಿಗರ ಚೌಡಯ್ಯನವರ ಗವಿ. ಅಂಬಿಗರ ಚೌಡಯ್ಯನವರ ಗವಿ ತ್ರಿಪುರಾಂತ ಕೆರೆಯ ಹರಿವಿನ ಮನೆ. ಗುಂಟ ಇರುವ ಬೇರೆ ಬೇರೆ ಶರಣರ ಗವಿಗಳಿಗೆ ಶರಣರನ್ನು ನಾವಿನಲ್ಲಿ ಕರೆದುಕೊಂಡು ಹೋಗುವ ಕಾಯಕ ಮಾಡುತ್ತಿದ್ದ ಅಂಬಿಗರ ಚೌಡಯ್ಯನವರ ಗವಿ ಇದಾಗಿದೆ. ನುಲಿಯ ಚಂದಯ್ಯನವರ ಗವಿಯಿಂದ ಮಡಿವಾಳ ಮಾಚಿದೇವರ ಗವಿಗೆ ನಾವಿನಲ್ಲಿ ತಲುಪಲು ಇದು ಮಧ್ಯದ ತಂಗುದಾಣ. ಇಲ್ಲಿ ಚೌಡಯ್ಯನವರ ಸಮಾಧಿಯೂ ಇದೆ ಎಂದು ಹೇಳುತ್ತಾರೆ. ಇದು ತೆರೆದ ಮುಕ್ತ ಜಲಮಾರ್ಗದ ತಂಗುದಾಣ. ಶರಣರ ಬರವೆಮಗೆ ಪ್ರಾಣ ಜೀವಾಳವಯ್ಯ ಎಂದು ಪ್ರತಿಯೊಬ್ಬರು ಮತ್ತೊಬ್ಬರಿಗೆ ಹೇಳುತ್ತಿದ್ದರು, ಹಾಗೆಯೇ ನಡೆಯುತ್ತಿದ್ದರು. ಯಾನರಿ ನಾವು ಭೀ ಹೊಸರಿದ್ದೆವು. ಅಂಬಿಗರ ಚೌಡಯ್ಯ ಕಾಲ 12ನೆಯ ಶತಮಾನ. ವಚನಾಂಕಿತ ಅಂಬಿಗರ ಚೌಡಯ್ಯ. ವೃತ್ತಿಯಿಂದ ಈತ ಅಂಬಿಗ ಮಹಾ ಅನುಭಾವಿ ಹಾಗೂ ವಚನಕಾರನೂ ಆಗಿದ್ದ. ಈತ ಮೂಢನಂಬಿಕೆಗಳನ್ನು ನಿರಾಕರಿಸುತ್ತಲೇ ಪರಿಶುದ್ಧ ಜೀವನ ನಡೆಸಬೇಕೆಂದು ಸಮಾಜಕ್ಕೆ
ಕರೆ ಕೊಟ್ಟಿದ್ದಾನೆ. ಈತನ ವಚನಗಳು ಅದರಕ್ಕೆ ಕಹಿಯಾದರೂ ಉದರಕ್ಕೆ ಸಿಹಿಯಾಗಿದೆ. ಬಿಚ್ಚು ಮನಸ್ಸಿನ ಧೀರನಾಗಿರುವ ಇವನು ಸುಮಾರು 278 ವಚನಗಳು ಸಿಕ್ಕಿವೆ. ತಾವೇ ಪೂಜಾರಿ ಇದ್ರೇನ್ರಿ ಇಲ್ಲಿ? ತಮ್ಮ ಹೆಸರು ರೀ? ಶಿವಲಿಂಗ ಸ್ವಾಮಿ. ಇದು ಅಂಬಿಗರ ಚೌಡನ್ ಗದಿಗೆ ಇದೆ ರೀ? ಅಂದ್ರೆ ಲಿಂಗಕ್ಕಾಗಿ ಸ್ಥಳ ಇದೆ? ಲಿಂಗ ಸ್ಥಳ ಬೇರೆ ಕಡೆ ಅದ ರೀ. ಅದು ಯಾವ್ರಾಗದ ಲಿಂಗಕ್ಕಾಗಿ? ಇದ್ರ ಕಡೆ ಅದ ರೀ, ಭಾಗ್ಯವಾಡಿ ಕಡೆ ಅದ ರೀ. ಅದು ಹಿಂಗೇನು? ಅವ್ರು ಇಲ್ಲಿ ಜಪ ತಪ ಮಾಡಿ ಲಿಂಗದ ಎಲ್ಲ ದೀಕ್ಷೆ ಮಾಡ್ಕೊಂಡ್ರಿ ಇಲ್ಲೇ. ಇಲ್ಲಿ ಬಿ ರೂಮ್ಗಳು ಅವ ರೀ? ಯಾರ ಇರ್ತಾರ ಇಲ್ಲಿ? ಯಾರ ಇರಲ್ರಿ, ಯಾರು ಜಾಸ್ತಿ. ನುಲಿಯ ಚಂದಯ್ಯನ. ಇಲ್ಲಿಯ ಎರಡೂ ಗವಿಗಳು ಅಂಬಿಗರ ಚೌಡಯ್ಯನವರದು. ಇದು ಒಂದು ಗವಿ, ಆ ಕಡೆ ಒಂದು ಗವಿ. ಎರಡು ಅಂಬಿಗರ ಚೌಡಯ್ಯನವರ ಗವಿ.